ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಎರಡೇ ಸ್ಟೆಪ್ನಲ್ಲಿ ಹಾಕಿದ್ರೂ ತುಂಬ ಗ್ರ್ಯಾಂಡಾಗಿ ಕೊಡೋಂಥ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಎಕ್ಸ್ಟ್ರಾ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ ಮೇಲೆ ಈಗ 1 2 3 4 5 ಚೈನ್ ಹಾಕಿ ನಾನು ಲಾಕ್ ಮಾಡ್ತಾಯಿದ್ದೀನಲ್ಲ. ಇದಕ್ಕಿಂತ ಮುಂಚೆ ನಾನೇನು 2 ಸರಿ ಲಾಕ್ ಮಾಡಿದ ಮೇಲೆ ಒಂದು ಬೀಡ್ ಹಾಕಿಬಿಟ್ಟು 5 ಚೈನ್ ಹಾಕಿ ಲಾಕ್ ಮಾಡಿ. ಅಂದರೆ ಸ್ಯಾರಿಗೆ ನೀವು ಹಾಕುವಾಗ ನಾನಿಲ್ಲಿ ಸ್ಯಾಂಪಲ್ ಪೀಸ್ ತೋರಿಸ್ತಾ ಇರೋದ್ರಿಂದ ಫಸ್ಟಿಗೆ 5 ಚೈನ್ ಹಾಕಿದ್ದೀನಿ. ಬೀಡ್ಸ್ನ ಏನು ಹಾಕಿಲ್ಲ. ಫಸ್ಟಿಗೆ ಬೀಡ್ ಹಾಕಿಬಿಟ್ಟು 5 ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಹಾಕಿ ಲಾಕ್ ಮಾಡಿಬಿಟ್ಟು ಈಗ ಇಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 5 6 7 ಚೈನ್ಗಳನ್ನ ಹಾಕ್ತಾಯಿದ್ದೀನಿ ನಾನು. ನೀವಿಲ್ಲಿ 6 ಚೈನ್ ಆದರೂ ಹಾಕ್ಬೋದು. 7 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಒಂದು 5 ಚೈನ್ ಅಷ್ಟು ಗ್ಯಾಪಿಗೆ ಇದು ಏನು ನಾವು 7 ಚೈನ್ ಹಾಕಿದ್ವಲ್ಲ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡಿ ಲಾಕ್ ಮಾಡಿಬಿಟ್ಟು ಬಟ್ಟೆಗೆ ಲಾಕ್ ಮಾಡಬೇಕು. ಮತ್ತಿವಾಗ 1 2 3 4 5 ಚೈನು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್. ಬೇಸ್ ಲೈನ್ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ಸ್ಯಾರಿಗೆ ಹಾಕುವಾಗ ನಾನು ಆಗಲೇ ಹೇಳಿದ್ನಲ್ಲ, ಫಸ್ಟಿಗೆ ಈ ಥರ 2 ಲಾಕ್ ಆದಮೇಲೆ ಒಂದು ಬೀಡನ್ನ ಈ ಥರ ಲಾಕ್ ಮಾಡಿ. ಲಾಕ್ ಆದಮೇಲೆ 5 ಚೈನ್ ಹಾಕಿ 5 ಚೈನ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ಕೊತ ಹೋಗಬೇಕು. ಇವಾಗ ಇಲ್ಲಿ ನಾನು 7 ಚೈನ್ಗಳನ್ನ ಹಾಕ್ತೀನಿ. 7 ಚೈನ್ ಆದರೂ ಹಾಕ್ಬೋದು, 6 ಚೈನ್ ಆದರೂ ಹಾಕ್ಬೋದು. 7 ಚೈನ್ ಹಾಕಿ ಸ್ವಲ್ಪ ಏನು ಆರ್ಚ್ ಇರುತ್ತಲ್ಲ ಸ್ವಲ್ಪ ಬ್ರಾಡಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ 7 ಚೈನ್ ಹಾಕಿದ್ನಲ್ಲ, ಎಷ್ಟು ಗ್ಯಾಪಿಗೆ 5 ಚೈನ್ ಪಕ್ಕದಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅಷ್ಟೇ ಅಳತೆ ಕರೆಕ್ಟಾಗಿ ಈ 7 ಚೈನ್ನ ಲಾಕ್ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬಿಗ್ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್. ಇದೇ ಥರನೇ ನೀವು ಬೇಸ್ ಲೈನ್ ಫುಲ್ಲು ಏನು ಕನ್ಫ್ಯೂಷನ್ ಬೇಡ. 5 ಚೈನ್ 6 ಚೈನ್ 5 ಚೈನು 7 ಚೈನು 5 ಚೈನು 7 ಚೈನು ಮಧ್ಯದಲ್ಲಿ ಒಂದೊಂದು ಬೀಡ್ಗಳನ್ನ ಹಾಕ್ಕೊಂಡು ಹೋಗಬೇಕು ನೋಡಿ. ಇಲ್ಲಿ 2 ಕಡೆ 6 ಚೈನ್ ಬಂತಲ್ಲ, 5 ಚೈನ್ ಹಾಕಿ ಬೀಡು 7 ಚೈನು ಮತ್ತು 5 ಚೈನು ಮತ್ತು 7 ಚೈನು ಮತ್ತು 5 ಚೈನ್. ಇದೇ ಥರನೇ ನಾನಿಲ್ಲಿ ಒಂದು 3 ಆರ್ಚ್ ಬರೋ ಥರ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಲಾಸ್ಟಿಗೆ 5 ಚೈನ್ ಇಲ್ಲಿ ಫಸ್ಟಿಗೆ ಹಾಕಿದ್ನಲ್ಲ ಅದೇ ಥರ ಲಾಸ್ಟಿಗೆ ಹಾಕಿಬಿಟ್ಟು 2 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಇವಾಗ ಸೆಕೆಂಡ್ ಸ್ಟೆಪ್ ಹಾಕಿ ತೋರಿಸ್ತೀನಿ. ನಾನು ಇದೇ ಕಲರ್ನಲ್ಲಿ ಹಾಕಿದ್ದೀನಿ. ನೀವು ಕಾಂಟ್ರಾಸ್ಟ್ ಕಲರ್ ಯಾವುದಾದ್ರೂ ಇದು ಹಾಕ್ಬೋದು. ಫಸ್ಟಿಗೆ ಬಟ್ಟೆಗೆ ಎಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಆದಮೇಲೆ 1 2 3 4 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಿ 5 ಚೈನ್ನ ನಾವು ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ಲ ಅದು ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ಡೈರೆಕ್ಟಾಗಿ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ 6 ಚೈನ್ ಇದೆಯಲ್ಲ, 6 ಚೈನ್ ಒಳಗಡೆಗೆ 7 ಚೈನ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಇಲ್ಲಿ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡು ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 1 2 ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು 2 ಚೈನ್ ಆದರೂ ಹಾಕ್ಬೋದು. ಇಲ್ಲಿ ನಾನು 2 ಚೈನ್ ಹಾಕ್ತೀನಿ. 1 2 ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈಗ ಒಂದು ಬೀಡನ್ನ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಆರ್ಚಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಬೀಡನ್ನ ಲಾಕ್ ಮಾಡಿಬಿಟ್ಟು ಈಗ ಜಸ್ಟ್ ಲಾಕ್ ಆದಮೇಲೆ ಇಲ್ಲಿ ಏನು ಟ್ರಿಬಲ್ ಕ್ರೋಶೆ ಹಿಂದ್ಗಡೆ ಜಾಗ ಇದೆಯಲ್ಲ ಅಲ್ಲಿಗೆ ಒಂದು ಪಿಕೌಟ್ ಮಾಡಬೇಕು. ಈ ಥರ ಕಾಣುತ್ತೆ. ಆ ಬಿಗ್ ಬೀಡ್ ಮೇಲೆ ನಮಗೆ ಪಿಕೌಟ್ ಹಾಕ್ಕೊಳ್ತಾ ಹೋಗಬೇಕು. ಅಂದರೆ 7 ಚೈನ್ ಒಳಗಡೆ ದಾರ ತಂದುಬಿಟ್ಟು 3 ಲೂಪಿಂದ ಹೊರಗಡೆ ಬಂದು ನೋಡಿ. ಇವಾಗ 2 ಎಕ್ಸ್ಟ್ರಾ ಚೈನ್ ಹಾಕಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡಿ ಆ ಏನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಹಿಂದ್ಗಡೆ ಹೋಗಿ ದಾರ ತಂದು ಪಿಕೌಟ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 7 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 2ರಿಂದ 1 ಟ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು 2 ಚೈನ್ ಹಾಕಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಟ್ರಿಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ
ದಾರ ತಂದು ಪಿಕಾಟ್ ಮಾಡಬೇಕು. ಇದೇ ಥರನೇ ಇಲ್ಲಿ 4 ಪಿಕಾಟ್ಸ್ಗಳನ್ನ ಮಾಡಬೇಕು. ತುಂಬ ಈಸಿಯಾಗಿ ಹಾಕ್ಬೋದು. 2 ಸ್ಟೆಪ್ನಲ್ಲಿ ಗ್ರ್ಯಾಂಡಾಗಿರೋಂಥ ಕುಚ್ಚು ಡಿಸೈನು ಹಾಕಿ ಕೊಡ್ಬೋದು. ಇದಕ್ಕೆ ಚಾರ್ಜ್ ಬಂದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಇದಕ್ಕೊಂದು 500ಇಂದ 600ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ನಾವು ತುಂಬ ಬೀಡ್ಸ್ ಯೂಸ್ ಮಾಡ್ತೀವಿ, ಪ್ಲಸ್ ಜೊತೆಗೆ ಬಂದು ಪಕ್ಕದಲ್ಲೇ ಕುಚ್ಚು ಇರುತ್ತೆ. ಆರ್ಚ್ಗಳು ಸಹ ತುಂಬ ಜಾಸ್ತಿ ಬರುತ್ತೆ. ಹಾಗಾಗಿ ನೋಡಿಕೊಂಡು ಮಾಡ್ಕೋಬೇಕು. 1 2 3 4 4ನೇದು ಹಾಕಿದ್ಮೇಲೆ 5ನೇದು ಟ್ರಿಬಲ್ ಕ್ರೋಶೆನ ಹಾಕ್ತಾಯಿದ್ದೀನಿ. 2ರಿಂದ 1 2ರಿಂದ 1 2ರಿಂದ 1 ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಹಾಕಬೇಕು. ಒಂದು ಸೇಮ್ ಅದೇ ಥರನೇ 2 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನಿಲ್ಲಿ ಗೆಜ್ಜೆ ಥರದಿರೋಂಥ ಬೀಡ್ಸ್ನ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಲಾಕ್ ಮಾಡಿದೆ. ಲಾಕ್ ಮಾಡಿಬಿಟ್ಟು ಮತ್ತೆ ಅದನ್ನು ಸಹ ಪಿಕೋಟೆ ಮಾಡಬೇಕಿಲ್ಲಿ. ಮಾಡಿದ ಮೇಲೆ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 7 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 2ರಿಂದ 1 2ರಿಂದ 1 ಹಾಕಿ 2 ಚೈನ್ ಹಾಕಿ ಮತ್ತೆ ಸಾರಿ ನೋಡಿ ನಾನಿಲ್ಲಿ ಮರ್ತುಬಿಟ್ಟೆ, 2 ಚೈನ್ ಹಾಕಬೇಕು. ನೀವು ಬೇಡ ಇಲ್ಲಿ ಪಿಕಾಟ್ಸ್ ಬೇಡ ಅಂದರೆ ಹಾಗೆಯೇ ಡೈರೆಕ್ಟಾಗಿ ಕಂಬಾಗೆ ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಆ ಥರನೂ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಪಿಕಾಟ್ಸ್ ಆದರೆ ಸ್ವಲ್ಪ ನೋಡೋದಕ್ಕೆ ಲುಕ್ ಆಗಿರುತ್ತೆ. ಯಾಕಂದರೆ ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಆಗಿರೋದ್ರಿಂದ ಸ್ವಲ್ಪ ಹೆವಿ ವರ್ಕ್ ಕಾಣಬೇಕಂದ್ರೆ ಸ್ವಲ್ಪ ಪಿಕಾಟ್ ಹಾಕಬೇಕು. ಇದೇ ಥರನೇ ಇಲ್ಲಿನೂ ಸಹ ನಾನು 4 ಪಿಕಾಟ್ಸ್ ಹಾಕ್ತೀನಿ ನೋಡಿ. 1 2 3 4 ಮಧ್ಯದಲ್ಲಿ ಒಂದು ಈ ಥರ ಬೀಡ್ಸು. ಇಲ್ಲಿ ಸಿಕ್ಕಿಲ್ಲ ಅಂದರೆ ಇದ್ರ ಬದಲು ನೀವು ಲೀಫ್ ಹಾಕ್ಬೋದು. ಮತ್ತು 4 ಬೀಡ್ಸು 4 ಪಿಕಾಟ್ಸ್ ಆದಮೇಲೆ ಇಲ್ಲಿ ನೋಡಿ ಬೀಡ್ ಪಕ್ಕ ಲಾಕ್ ಇದೆಯಲ್ಲ, ಇಲ್ಲಿ ಯಾವ ಥರ ನಾವು ಲಾಕಿಂದ ಶುರು ಮಾಡಿದ್ವಲ್ಲ ಅದೇ ಥರ ಎಂಡಿಂಗ್ನಲ್ಲೂ ಸಹ ಈ ಬೀಡ್ ಪಕ್ಕ ಲಾಕಿಗೆ ಕರೆಕ್ಟಾಗಿ ಈ ಆರ್ಚ್ನ ಅಲ್ಲಿಗೆ ಹಾಕ್ಬಿಟ್ಟು ಎಂಡ್ ಮಾಡಬೇಕಾಗತ್ತೆ. ನೋಡಿ ಆರ್ಚ್ ಒಳಗಡೆ ಹೋಗಿ ಲಾಕ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಮಾಡಬೇಕು. ನೀಟಾಗಿ ಕೂರುತ್ತೆ. ಫಸ್ಟಿಗೆ ಈ ಥರ ಇರುತ್ತೆ. ಪಕ್ಕದಲ್ಲಿ ನಾವು ಕುಚ್ಚು ಕಟ್ಟಿದ ಮೇಲೆ ಸ್ಟಿಫಾಗಿರುತ್ತೆ, ನೀವೇನು ವರಿ ಪಡೋ ಅಂಥದ್ದಿಲ್ಲ. ಇದೇ ಥರನೇ ಕೂತ್ಕೊಂಡಿರುತ್ತೆ ನೋಡಿ. ಒಂದು ಆ ಕಡೆ ಈ ಕಡೆ ಬೀಡ್ ಮೇಲೆ ನಮಗೆ ಆರ್ಚ್ ಬರುತ್ತೆ. ಇವಾಗ 5 ಚೈನ್ ಇರೋ ಕಡೆಗೆ ಮತ್ತು ನಾನು 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಲಾಕ್ ಇರೋ ಕಡೆಗೆ ಲಾಕ್ ಹಾಕ್ತೀನಿ. 5 ಚೈನ್ ಇರೋದು ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಈ 5 ಚೈನ್ನ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಡೈರೆಕ್ಟಾಗಿಯೇ ಇದೇ ಥರನೇ ಪಿಕಾಟ್ಸ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಲೆಂತಿಯಾಗಿ ಸ್ವಲ್ಪ ಬೀಡ್ಸ್ ನೀವು ಯಾವತ್ತು ತೊಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದಷ್ಟು ಈ ಥರ ಸರ್ಕಲ್ ಬೀಡ್ಸ್ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ತೊಗೊಂಡಿದ್ದೀನಿ. ಮತ್ತು 2 ಚೈನು ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಟ್ರಿಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಪಿಕಾಟ್ ಮಾಡಬೇಕು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡೋಗಿ ಅದೇ ಥರನೇ ಇಲ್ಲಿ ಕಂಪ್ಲೀಟಾಗಿ ನೀವು ಏನು 7 ಚೈನ್ ಇದೆಯಲ್ಲ ಅಲ್ಲಿ ಟೋಟಲಾಗಿ 4 ಫಸ್ಟಿಗೆ 4 ಬೀಡ್ಸು 4 ಪಿಕಾಟ್ಸ್ ಬರುತ್ತೆ. ಅದಾದ ನಂತರ 5ನೇದು ಮತ್ತೆ ಒಂದು ಪಿಕಾಟ್ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಒಂದು ಬೆಲ್ ಶೇಪ್ ಇರೋವಂಥದ್ದು ಬೀಡ್ಸ್ನ ಹಾಕಿ ಮತ್ತು ಅದನ್ನು ಸಹ ಅದೇ ಥರನೇ ಲಾಕ್ ಮಾಡಬೇಕು. ನೋಡಿ 4 ಆಯಿತು. ಇವಾಗ 5ನೇದು ಹಾಕಿಬಿಟ್ಟು ಈ ಥರ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ ನಾನು. ಗೆಜ್ಜೆ ಬೀಡ್ಸು ಅದು ಸಿಕ್ಕಿಲ್ಲ ಅಂದರೆ ನೀವು ಲೀಫ್ ಬೀಡ್ ಆದರೂ ತೊಗೋಬೋದು. 2ರಿಂದ 1 2ರಿಂದ 1 2ರಿಂದ 1 ಹಾಕಿಬಿಟ್ಟು 2 ಚೈನ್ ಹಾಕಬೇಕು. ಒಂದು ಗೆಜ್ಜೆ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಬೇಕಾಗತ್ತೆ. ಲಾಕ್ ಮಾಡಿಬಿಟ್ಟು ಮತ್ತೆ ಆ ಟ್ರಿಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಲಾಕ್ ಪಿಕಾಟ್ ಆಯಿತು. ಇವಾಗ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. 7 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮತ್ತೆ ಪಿಕಾಟ್ ಮಾಡಬೇಕು. ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ 157 ದಾರನ ಕುಚ್ಚು ಕಟ್ಟಿದ್ದೀನಿ. ಯಾಕಂದರೆ ಬ್ರೈಡಲ್ ಕುಚ್ಚು ಸ್ಯಾರಿ ಹಾಕೋವಾಗ ನೀವು ಯಾವಾಗಲೂ 150 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ತೊಗೊಳ್ಲೇಬೇಕು. ಈ ಕಡೆ ಯಾವ ಥರ ಅದೇ ಥರನೇ ನಾನು ಕಂಪ್ಲೀಟ್ ಮಾಡಿಬಿಟ್ಟು 3 ಆರ್ಚ್ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಕಂಪ್ಲೀಟ್ ಆಗಿದೆ. ಅಂದರೆ 2ನೇ ಆರ್ಚ್ನ ನಾನು ಕಂಪ್ಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಬೀಡ್ ಪಕ್ಕ ಲಾಕ್ ಇತ್ತಲ್ಲ ಆ ಲಾಕಿಗೆ ಇದನ್ನು ಲಾಕ್ ಮಾಡಿ ಮತ್ತು 5 ಚೈನ್ ಇರೋ ಕಡೆಗೆ 5 ಚೈನ್ ಹಾಕಬೇಕು ಮತ್ತು ಲಾಕ್ ಮಾಡಬೇಕು. ಇದೇ ಥರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು.
ಏನಂದರೆ ಇದು ಒಂದು ಸ್ವಲ್ಪ ಒಂದು 3 ಅವರ್ಸ್ ಅಂತೂ ಬೇಕೇ ಬೇಕಾಗುತ್ತೆ ಇದಕ್ಕೆ. ತುಂಬ ಫಾಸ್ಟಾಗಿ ಹಾಕೋಕ್ಕಾಗಲ್ಲ, ಯಾಕಂದ್ರೆ ನೀಟ್ ಫಿನಿಶಿಂಗ್ ಕೊಡುವಾಗ ನೀವು ಆದಷ್ಟು ನೋಡಿಕೊಂಡು ಹಾಕಬೇಕಾಗುತ್ತೆ. ಬ್ರೈಡಲ್ ಸ್ಯಾರೀಸ್ಗೆಲ್ಲ ನೀಟ್ ಫಿನಿಶಿಂಗ್ ಕೊಡೋದಕ್ಕೆ ಆದಷ್ಟು ಟ್ರೈ ಮಾಡಿ. ಇದಕ್ಕೆ ಬೇಕಂದರೆ ನೀವು ಗೋಲ್ಡ್ ಚೈನು ಬಾಲ್ ಚೈನು ಸಹ ಅಂಟಿಸ್ಕೊಂಡು ಇನ್ನೂ ಹೆವಿಯಾಗಿ ಕಾಣೋವಂಥ ಡಿಸೈನ್ ಮಾಡ್ಕೋಬೋದು. ಇಲ್ಲಿ ಮತ್ತು ಇಲ್ಲಿ ನಾನು ಕುಚ್ಚು ಹಾಕಿ ತೋರಿಸ್ತೀನಿ. 157 ದಾರನ ಕುಚ್ಚು ಕಟ್ಟಿ ತೋರಿಸ್ತೀನಿ ನಾನು ಇವಾಗ. ನೀವು ಆರ್ಚ್ ಮಧ್ಯದಲ್ಲಿ ಬೇಕಂದರೆ ಬಾಲ್ ಚೈನು ಗೋಲ್ಡ್ ಚೈನ್ ಅಂಟಿಸ್ಬೋದು, ಬೇಡ ಅಂದರೆ ಅದೇ ಥರ ಈ ಥರನೇ ಬಿಡ್ಬೋದು, ಆ ಥರನೂ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಕುಚ್ಚು ಕಟ್ಟಿದ್ದೀನಿ. ನೀವು ಕುಚ್ಚಿಂದು ಥಿಕ್ನೆಸ್ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ. ಈ ಥರ ದಪ್ಪ ಕಟ್ಕೊಡ್ಬೇಕಾಗುತ್ತೆ. ಡಿಸೈನ್ ಕಂಪ್ಲೀಟ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ನೀವು 2 ಆರ್ಚಿಂದ 1 ಕುಚ್ಚನ್ನು ಸಹ ಮಾಡ್ಕೋಬೋದು. ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ 2 ಆರ್ಚಿಂದ 1 ಕುಚ್ಚು ಹಾಕೋದನ್ನು ಸಹ ನಾನು ತೋರಿಸ್ಕೊಡ್ತೀನಿ ಬೇಕು ಅಂದರೆ. ಇಲ್ಲ ಇದನ್ನೇ ನೀವು ಆಲ್ಟರ್ನೇಟ್ ಮಾಡಿಕೊಂಡು 2 ಆರ್ಚಿಂದ 1 ಕುಚ್ಚು ಅಂದರೆ 2 ಆರ್ಚ್ ಪಕ್ಕ ಆ ಕಡೆ ಈ ಕಡೆ ಒಂದೊಂದು ಕುಚ್ಚು ಬರೋ ಥರನೂ ನೀವು ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡೋದು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.